ವಾರ್ತೆಯ ಮುಖ್ಯಾಂಶಗಳು. ಖಾಸಗಿ ಕಂಪನಿಗಳೊಂದಿಗೆ ಒಪ್ಪಂದ ಮಾಡಿಕೊಂಡು ರೈತರು ಬೆಳೆದ ಮೆಕ್ಕೆಜೋಳವನ್ನು ಸರಿಯಾಗಿ ಖರೀದಿ ಮಾಡುತ್ತಿಲ್ಲ. ಸಂಚೇತಕ್ ಎನ್ ರವಿಕುಮಾರ್. ಬದನಗೋಡ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 7.5 ಕೋಟಿ ರೂಪಾಯಿ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕ ಶಿವರಾಮ್ ಹೆಬ್ಬಾರ್. ತಾಲೂಕಾ ಮಟ್ಟದ ಪ್ರತಿಭಾ ಕಾರಂಜಿಗೆ ಚಾಲನೆ ನೀಡಿ ಶುಭಾಶಯ ಕೋರಿದ ಶಾಸಕ ಭೀಮಣ್ಣ ಟಿ ನಾಯ್ಕ್. ಶಿರಸಿ ಹೊಸಕೊಪ್ಪ ರಸ್ತೆ ಆಯ್ದ ಭಾಗಗಳಲ್ಲಿ 95 ಲಕ್ಷ ರೂಪಾಯಿ ವೆಚ್ಚದ ರಸ್ತೆ ಸುಧಾರಣೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಭೀಮಣ್ಣ ಟಿ ನಾಯ್ಕ್. ಚಂದನ ಶಾಲೆಗೆ ಭೇಟಿ ನೀಡಿ ಮಕ್ಕಳೊಂದಿಗೆ ಸಂವಾದ ನಡೆಸಿದ ರಂಗ ಸರಸ್ವತಿ. ಶಿರಸಿ ತಾಲೂಕಿನ ಶಿರಸಿ ಹೊಸಕೊಪ್ಪ ರಸ್ತೆ ಕಿಲೋಮೀಟರ್ 0.80 ರಿಂದ 4 ರವರೆಗೆ ಆಯ್ದ ಭಾಗಗಳಲ್ಲಿ ಸುಮಾರು 95 ಲಕ್ಷ ರೂಪಾಯಿ ವೆಚ್ಚದ ರಸ್ತೆ ಸುಧಾರಣೆ ಕಾಮಗಾರಿಗೆ ಶಾಸಕ ಭೀಮಣ್ಣ ಟಿ ನಾಯ್ಕ್ ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸರ್ಕಾರದ ಹಣ ಜನರ ತೆರಿಗೆ ಬಂದ ಹಣ, ಈ ಹಣದ ದುರುಪಯೋಗವಾಗಬಾರದೆಂದರೆ ಮೊದಲು ಗುಣಮಟ್ಟದ ಕಾಮಗಾರಿಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಹೇಳಿದ ಅವರು, ಇಲ್ಲಿಂದ ದೊಡ್ಡನಹಳ್ಳಿಯವರೆಗಿನ ರಸ್ತೆ ಸುಧಾರಣೆ ಕಾಮಗಾರಿಗೆ 2 ಕೋಟಿ ರೂಪಾಯಿ ಮಂಜೂರಿ ಮಾಡಿಸುವುದಾಗಿ ಇದೇ ಸಂದರ್ಭದಲ್ಲಿ ಭರವಸೆ ನೀಡಿದರು. ನನ್ನ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಈಗ ಅನೇಕ ಕಾರ್ಯಕ್ರಮಗಳನ್ನು ತಮ್ಮೆಲ್ಲರ ಸಹಕಾರದಿಂದ, ರಾಜ್ಯ ಸರ್ಕಾರದ ಸಹಕಾರದಿಂದ ಸಾಕಷ್ಟು ನಮ್ದೇನಿಸ್ತೀವಿ ರಸ್ತೆ ಇಲ್ಲಿಂದ ಕೃಷಿ ಕ್ಷೇತ್ರದ ಗಡಿ ಅಂತಂದರೆ ಒಂದು ಅಚ್ಚಳಿವರೆಗೂ ಕೂಡ ಇದನ್ನು ಸರಿಯಾದ ರಸ್ತೆಯನ್ನು ಮಾಡಬೇಕು ಅಂತ ಇಚ್ಛೆ ಈ ಭಾಗದ ಎಲ್ಲ ಸ್ನೇಹಿತರು ಕೂಡ ಆ ರೀತಿಯಲ್ಲಿ ಇವತ್ತು ಮೊದಲೇ ಹಂತವಾಗಿ 95 ಲಕ್ಷ ಹಾಕಿದ್ವಿ. ಇದು ಭಾಳ ಚೆನ್ನಾಗಿ ವರ್ಕ್ ಆಗಬೇಕು, ಇನ್ ಟೈಮ್ ಆಗಬೇಕಾಗ್ತ ಆ ಕೆಲಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಭಾಗದ ಎಲ್ಲ ಸ್ನೇಹಿತರು ಕೂಡ ಇತ್ತು. ರೈತ ವಿರೋಧಿ ಸರ್ಕಾರ ರೈತರಿಗೆ ಮೋಸ ಮಾಡುವ ಉದ್ದೇಶದಿಂದಲೇ ಖಾಸಗಿ ಕಂಪನಿಗಳೊಂದಿಗೆ ಒಪ್ಪಂದ ಮಾಡಿಕೊಂಡು ರೈತರು ಬೆಳೆದ ಮೆಕ್ಕೆಜೋಳವನ್ನು ಸರಿಯಾಗಿ ಖರೀದಿ ಮಾಡುತ್ತಿಲ್ಲ. ಈ ಸರ್ಕಾರ ನಾಟಿ ಕೋಳಿ ಸಾರು ಹಾಗೂ ಬ್ರೇಕ್ಫಾಸ್ಟ್ ಮಾಡುವುದರಲ್ಲಿಯೇ ಕಾಲ ಕಳೆಯುತ್ತಿದ್ದು, ಜನಸಾಮಾನ್ಯರನ್ನು, ರೈತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ತನ್ನದೇ ಆದ ದರ್ಬಾರ್ ನಡೆಸುತ್ತಿದೆ ಎಂದು ವಿಧಾನ ಪರಿಷತ್ ಮುಖ್ಯ ಸಂಚೇತಕ ಎನ್ ರವಿಕುಮಾರ್ ಶಿರಸಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಹರಿಹಾಯ್ದರು. ಇವರು ಜಿಲ್ಲಾ ಬಿಜೆಪಿ ವತಿಯಿಂದ ನಡೆದ ಬೃಹತ್ ರೈತಪರ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದರು. ಜನವಿರೋಧಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಮತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ಪ್ರಶ್ನೆ ಕೇಳೋದೇನು ಅಂತಂದ್ರೆ, ರಾಜ್ಯದಲ್ಲಿ 54,73,000 ಮೆಟ್ರಿಕ್ ಟನ್ ಮೆಕ್ಕೆಜೋಳವನ್ನ ಬೆಳೆದಿದ್ದಾರೆ. ನೀವು ಖರೀದಿ ಮಾಡೋದು 5 ಲಕ್ಷ ಟನ್ ಖರೀದಿ ಮಾಡಿದ್ರೆ ಉಳಿದಿರ್ತಕ್ಕಂಥ ಮೆಕ್ಕೆಜೋಳವನ್ನ ರೈತರು ಏನ್ ಮಾಡ್ಬೇಕು? ಏನ್ ಖಾಸಗಿ ಏಜೆನ್ಸಿ ಜೊತೆನಲ್ಲಿ ಏನ್ ಬುಕ್ ಆಗಿದ್ದೀರಾ? 1,600 ರೂಪಾಯಿಗೆ 1,700 ರೂಪಾಯಿಗೆ ರೈತರ ಮೆಕ್ಕೆಜೋಳವನ್ನ ಸಿಕ್ಕ. ಶಿರಸಿಯ ಅವೆಮೆರೆಯ ಪ್ರಾಥಮಿಕ ಶಾಲೆಯಲ್ಲಿ ಸಂಘಟಿಸಲಾಗಿದ್ದ ತಾಲೂಕಾ ಮಟ್ಟದ ಪ್ರತಿಭಾ ಕಾರಂಜಿಗೆ ಶಾಸಕ ಭೀಮಣ್ಣ ಟಿ ನಾಯ್ಕ್ ಚಾಲನೆ ನೀಡಿ ಶುಭಾಶಯ ಕೋರಿದರು. ಮಕ್ಕಳಲ್ಲಿರುವ ಸೂಕ್ತವಾದ ಪ್ರತಿಭೆಯನ್ನು ಹುಡುಕಿ ಅದನ್ನು ವೇದಿಕೆಗೆ ತರುವ ಜವಾಬ್ದಾರಿ ಪಾಲಕರಂತೆ ಶಿಕ್ಷಕರಿಗೂ ಇದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಸಹಾಯಕ ಆಯುಕ್ತರಾದ ಕುಮಾರಿ ಕಾವ್ಯರಾಣಿ ಕೂಡ ಸಾಂದರ್ಭಿಕವಾಗಿ ಮಾತನಾಡಿದರು. ಮಕ್ಕಳಿಗೆ ಕ್ರೀಡೆಯಲ್ಲಿ ಭಾಗವಹಿಸಬೇಕಾದ ಅವರಿಗೆ ವ್ಯವಸ್ಥೆ ಮಾಡಿಕೊಡುವಂಥದ್ದು, ಅನೇಕ ಮಕ್ಕಳಲ್ಲಿ ಅನೇಕ ರೀತಿಯ ಪ್ರತಿಭೆಯನ್ನು ಹೊಂದಿರತಕ್ಕಂಥ ಮಕ್ಕಳಿಗೆ ಪ್ರತಿಭಾ ಕಾರಂಜಿ ಅಂತ ಕಾರ್ಯಕ್ರಮ ಸರ್ಕಾರದ ಮುಖಾಂತರ ಅವರ ರೀತಿಯ ಪ್ರತಿಭೆ ನಶಿಸಿ ಹೋಗಬಾರದು, ಅವರ ರೀತಿಯ ಪ್ರತಿಭೆಯನ್ನು ಗುರುತಿಸಬೇಕು ಅಂತ ವಿಚಾರದಲ್ಲಿ ಸರ್ಕಾರವು ಕೂಡ ಇಂಥ ಒಂದು ಅರ್ಥಪೂರ್ಣ ವೇದಿಕೆಯನ್ನು ಸಿದ್ಧಪಡಿಸಿ ಆ ಮಕ್ಕಳನ್ನು ಬರೀ ನಮ್ಮ ಶಾಲೆಗೆ ಒಂದೇ ಅಂತಲ್ಲ, ಅಥವಾ ನಗರ ಅನ್ನೋದಲ್ಲ, ಗ್ರಾಮೀಣ ಭಾಗದಲ್ಲಿ ಅನ್ನೋದಲ್ಲ.
ಖ್ಯಾತ ಪೋಷಕ ನಟಿ ಹಾಗೂ ರಂಗ ಸರಸ್ವತಿ ಖ್ಯಾತಿಯ ಡಾಕ್ಟರ್ ಬಿ ಜಯಶ್ರೀ ಹಾಗೂ ಪ್ರಸಿದ್ಧ ಕವಿಗಳು ಅವಧಾನಿಗಳು ಆದ ವಸಂತ್ ಭಾರದ್ವಾಜ್ ಇವರು ಶಿರ್ಸಿ ತಾಲೂಕಿನ ಚಂದನ ಪ್ರಾಥಮಿಕ ಆಂಗ್ಲ ಮಾಧ್ಯಮ ಶಾಲೆಗೆ ಭೇಟಿ ನೀಡಿ ಮಕ್ಕಳೊಂದಿಗೆ ಸಂವಾದವನ್ನು ನಡೆಸಿ ಹಿತನುಡಿಗಳನ್ನಿತ್ತರು. ಇದು ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತಿತ್ತು. ಶಿವ ಶಿವ ಕೈಯ ಮುಗಿದ ಶಿವ ನಮಗ ಕಂಠಕ ಹರಣೆ ಕೈಯ ಮುಗಿದ ಶಿವ ಶಿವ ಕೈಯ ಮುಗಿದ ಶ್ರೀ ಗಣರಾಯ ಪರ್ವತನೆಯ ಶರಣು ಶರಣು ದೈವದ ಎದುರಿಗೆ ಯಾರಿಗೆ ಯಾರೋ ದೈವ ನಮನ ಎದ್ದು ಬಿಟ್ಟಲ್ಲಿ ತೋರೆಗಳ ಚಾಚುತ್ತ ಕಾಯಬೇಕು ನಮಗ. ಬನವಾಸಿ ಹೋಬಳಿ ವ್ಯಾಪ್ತಿಯ ಬದನಗೌಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪರಿಶಿಷ್ಟ ಜಾತಿ ಕಾಲೋನಿಗಳ ಮೂಲ ಸೌಕರ್ಯ ಅಭಿವೃದ್ಧಿಗೆ ಮಹತ್ವದ ಪ್ರಾರಂಭ ಸಿಕ್ಕಿದೆ. ಮಾನ್ಯ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಸುಮಾರು 7,50,00,000 ರೂಪಾಯಿ ವೆಚ್ಚದಲ್ಲಿ ಕೈಗೊಳ್ಳಲಿರುವ ಸಿಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿಗಳಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ಗ್ರಾಮೀಣ ಪ್ರದೇಶಗಳ ಸಮಗ್ರ ಅಭಿವೃದ್ಧಿ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ತಿಳಿಸಿದರು. ಸಾಮಾಜಿಕವಾಗಿ ಹಿಂದುಳಿದ ಮತ್ತು ಮೂಲ ಸೌಕರ್ಯದ ಕೊರತೆ ಎದುರಿಸುತ್ತಿರುವ ಕಾಲೋನಿಗಳಿಗೆ ಉತ್ತಮ ರಸ್ತೆ ಹಾಗೂ ಮೂಲಭೂತ ಸೌಕರ್ಯವನ್ನು ಒದಗಿಸುವುದು ಈ ಕಾಮಗಾರಿಗಳ ಉದ್ದೇಶವಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬನವಾಸಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಗಣಪತಿ ನಾಯ್ಕ್, ಜಿಲ್ಲಾ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ವಿಭಾಗದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದ್ಯಾಮಣ್ಣ ದೊಡ್ಮನಿ ಇತರರು ಉಪಸ್ಥಿತರಿದ್ದರು.